ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. Admission open now. ಡೈಲಿ ಭೇಟಿ ಈ ರಾಷ್ಟ್ರದಲ್ಲಿ ಚುನಾವಣಾ ಆಯೋಗ ಸರಿಯಾದ ರೀತಿಯಲ್ಲಿ ಮತ ಚಲಾಯಿಸೋದಕ್ಕೆ ಬಹಳಷ್ಟು ತಪ್ಪುಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಬಿಜೆಪಿ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ಅದರಲ್ಲೂ ನಾವಂತೂ ಮೊದಲೇ ಕಂಡುಹಿಡಿದು ಕರ್ನಾಟಕದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಜೊತೆಗೆ ಅಲ್ಲಿಯ ಎಲೆಕ್ಷನ್ ಕಮಿಷನ್ಗೂ ಕೂಡ ನಾವೆಲ್ಲ ಸೇರಿ ಇದನ್ನು ಕೊಟ್ವಿ. ಚಿಗುರು ಅನ್ನೋ ಒಂದು ಸಂಸ್ಥೆ ಕೂಡ ಮತದ ಬಗ್ಗೆ ತಪ್ಪು ಕೆಲಸವನ್ನು ಮಾಡ್ತಿದ್ದೇನೆ, ಅದನ್ನು ಹಿಡಿದ್ವಿ. ಬಟ್ ಕರ್ನಾಟಕ ಮೊದಲು ಕಂಡು ಹಿಡಿದ ಮೇಲೆ ಮತ್ತೆ ಚುನಾವಣೆಯಲ್ಲಿ ಕೆಲವು ಮಹದೇವಪುರ ಇನ್ನೊಂದು ಕೆಲವು ಸೆಗ್ಮೆಂಟ್ನಲ್ಲಿ ಒಂದು ಮನೆಯಲ್ಲಿ 80 ಜನ 100 ಜನ ವಾಸ ಮಾಡ್ತಾರೆ ಅಂತ ವೋಟರ್ ಲಿಸ್ಟಲ್ಲಿ ಇದ್ರೆ ಅದು ಎಷ್ಟು ಸಮಂಜಸ ಅನ್ನೋದು, ಮತ್ತು ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅನ್ನೋ ಒಂದು ಕೆಲವು ಮಾತುಗಳಿವೆ, ಅವ್ರನ್ನ ಡಿಲೀಟ್ ಮಾಡೋದು ಅಲ್ಲ, ಇದು ಸರಿಯಾದ ಕೆಲಸ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಆ ಸಂಸ್ಥೆನ ಇಂಡಿಪೆಂಡೆಂಟ್ ಆಗಿ ಬಿಡಬೇಕು, ಮತದಾರರ ಹಕ್ಕು ಸರಿಯಾಗಿ ನಡೀಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಆ ದೃಷ್ಟಿಯಲ್ಲಿ ರಾಹುಲ್ ಗಾಂಧಿ ಅವರು ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಇಡೀ ರಾಷ್ಟ್ರ ಇವತ್ತು ವಿವಿಧ ಬೇರೆ ಪಕ್ಷದವರು ಕೂಡ ನಮಗೆ ಸಹ ಜೊತೆಗೂಡಿದ್ದಾರೆ. ಯಾಕೆಂದ್ರೆ ನಮ್ಮ ಹಕ್ಕು ಈಗ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಪ್ರಾರಂಭ ಯಾವ ರೀತಿ ಆಯ್ತು ಅನ್ನೋದನ್ನು ಕೂಡ ಚರ್ಚೆ ಮಾಡಿದೆ. ಮೊದಲಾದ್ರೆ 4 ಆಣೆ ಯಾರು ಜಮೀನಲ್ಲಿ ಕಂದಾಯ ಕಟ್ಟೋರು ಓಟ್ ಹಾಕ್ತಿದ್ದಂದ್ರೆ ಒಂದು ಓಟು ಒಬ್ಬರಿಗೆ ಒಂದೇ ಓಟು, ಸಾಮಾನ್ಯ ಒಬ್ಬ ಕೂಲಿ ಕಾರ್ಮಿಕನಿಗೂ ಒಂದು ಓಟು, ಅತಿ ದೊಡ್ಡ ವ್ಯಕ್ತಿಗೂ ಒಂದೇ ಓಟು ಅನ್ನೋದನ್ನು ತಂದು ಇಡೀ ಪ್ರಪಂಚದಲ್ಲಿ ಯಾವುದೇ ಇದ್ದಿದ್ರು ಕೂಡ ಪಕ್ಷ ಯಾವ್ದನ್ನ ಬರ್ತಾ ಇರಲಿ, ಆದ್ರೆ ಚುನಾವಣಾ ವ್ಯವಸ್ಥೆ ಸರಿಯಾಗಿ ನಡೀಬೇಕು ಅನ್ನೋದು. ಅದರಲ್ಲೂ ನಾವು ಇದ್ರ ಚುನಾವಣೆಗಳನ್ನ ನೋಡಿದ್ರೆ ಸಹಕಾರಿ ಚುನಾವಣೆಗಳನ್ನ ಬರೀ ನಂಬರ್ಗಳ ಮೇಲೆ ಓಟ್ ಹಾಕುವಷ್ಟು ಪ್ರಬುದ್ಧವಾಗಿ ನಮ್ಮ ರಾಜ್ಯದ ಜನ ಇದ್ದಾರೆ. ಆದ್ರೆ ಅವ್ರ ಹಕ್ಕುಗಳೇ ಇಲ್ಲದೆ ಇದ್ರೆ, ಉದಾಹರಣೆಗೆ ಒಂದು ಮನೆಯಲ್ಲಿ 5 ಜನ ಇದ್ರೆ ಓಟು ತೆಗಿಯಲ್ಲ, ಅದನ್ನ ಬೇರೆ ಬೇರೆ ಮಾಡೋದು. ಒಂದು ಓಟ್ ಒಂದು ಬೂತ್ಗೆ 2, ಇನ್ನೊಂದು ಬೂತ್ಗೆ 3 ಹಾಕಿದ್ರೆ ಎರಡನೇ ಬೂತ್ಗೆ ಜನ ಹೋಗೋದೇ ಇಲ್ಲ, ಓಟ್ ಮಾಡೋದೇ ನಿಂತು ಹೋಗುತ್ತೆ. ಇಂಥವೆಲ್ಲ ಕಂಡು ಹಿಡಿದ ಮೇಲೆ ಇದನ್ನೆಲ್ಲ ಪ್ರಚಾರ ಆದ್ಮೇಲೆ ನೋಡ್ತಾ ಇದೀವಿ. ಅದ್ರ ಬಗ್ಗೆ ರಾಷ್ಟ್ರೀಯ ಗಮನ ಸೆಳೆಯಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕಾಗಿ ಮತಚೋರ ಬಗ್ಗೆ ನಾಳೆ ಏನು ದೊಡ್ಡ ಪ್ರಮಾಣದಲ್ಲಿದೆ, ನಾವು ಬಹಳ ಜನ ಬಂದಿದ್ದೇವೆ, ನಾಳೆ ಅದ್ರಲ್ಲಿ ಭಾಗಿಯಾಗ್ತೇವೆ. ಸರ್, ಈಗ ಇಕ್ಬಾಲ್ ಹುಸೇನ್ ಅವರು ಜನವರಿ 6ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆಗುತ್ತಾ ಅಂತ? ಈಗ ಅದನ್ನ ನಾವು ನಮ್ಮ ಕೈಲಿಲ್ಲ, ಹೈಕಮಾಂಡ್ ಏನ್ ಹೇಳುತ್ತೋ ಆ ತೀರ್ಮಾನದ ಮೇಲೆ ನಾವೆಲ್ಲ ಹೋಗ್ತೀವಿ. ಇಕ್ಬಾಲ್ ಹುಸೇನ್ ಒಂಥರ ಹೇಳ್ತಾರೆ, ಇನ್ನೊಬ್ರು ಒಂಥರ ಹೇಳ್ತಾರೆ ಅನ್ನೋದು ಇಂಡಿವಿಜುವಲ್ ಅಭಿಪ್ರಾಯ ಆಗುತ್ತೆ. ನಾವು ಸಿನ್ಸ್ ನಮ್ಮ ರಾಜಕೀಯ ಪ್ರಾರಂಭ ಆಗಿದೆ ಇಂದಿರಾ ಗಾಂಧಿ ದೇವರಾಜ ಅರಸರ ಒಂದು ಅವರ ವ್ಯಕ್ತಿತ್ವ ಮತ್ತು ಅವರ ಕಾರ್ಯವೈಖರಿ ನೋಡಿ ನಾವು ಚುನಾವಣೆ ವಿದ್ಯಾರ್ಥಿ ದೇಶದಿಂದ ಇರೋರು ಒಂದೇ ಪಕ್ಷ ಒಂದೇ ರೀತಿ ಒಂದೇ ನಾವು, ಅದರಿಂದ ನಮಗ್ ಬೇಕಾಗಿರೋದು ಪಕ್ಷದ ಆದೇಶ. ಇವರು ಇವತ್ತು ಕುಶಲಿತ್ವ ತಪ್ಪಾಗ್ತಾ ಇದೆ, ಸರಿಪಡಿಸ್ಬೇಕಾದ್ದು ಧರ್ಮ. ಅದು ಮೊನ್ನೆ ಎಲ್ಲ ಇಂಥ ಮಾತಾಡೋರು ಕಡಿವಾಣ ಹಾಕ್ಬೇಕು, ಯಾರೇ ಆಗ್ಲಿ, ಎಷ್ಟೇ ದೊಡ್ಡವರಾದ್ರು ಒಂದ್ಸಾರಿ ಹೇಳದ್ ನಾನು ಸರಿ ಇಲ್ಲ. ಸರ್, ಈಗ ಒಂದ್ ಕಡೆ ಸಿಎಂ ಬಣದವರು ಮಾತಾಡ್ತಿದ್ದಾರೆ, ಖುದ್ದು ಸಿಎಂ ಪುತ್ರ ಮಾತಾಡ್ತಾ ಇದ್ದಾರೆ, ಮತ್ತೆ ಈ ಕಡೆಗೆ ಇವರು ಸಹಜವಾಗಿ ಮಾತಾಡ್ತಾರೆ. ಸಿಎಂ ಪುತ್ರ ಅನ್ನೋದು ದೊಡ್ಡದಲ್ಲ, ಒಂದ್ಸರಿ MLA ಆಗಿದ್ದಾನೆ, ಒಂದ್ಸರಿ MLC ಆಗಿದ್ದು, ಈಗ MLC ಇದ್ದಾನೆ. ಸಿಎಂ ಪುತ್ರ ಅನ್ನೋದು ದೊಡ್ಡದಕ್ಕಿಂತ ಶಾಸಕನಾಗಿ ಮಾತಾಡ್ತಾ ಇದಾರೆ. ಅವ್ರ ಅಭಿಪ್ರಾಯ ತಿಳಿಸ್ಬೋದು, ಆದ್ರೆ ಸಮಯ ಸಂದರ್ಭ ಸನ್ನಿವೇಶ ನೋಡ್ಕೊಂಡು ಬರ್ತಾರಲ್ಲ, ಚರ್ಚೆ ಏನಾದ್ರೂ ಆಗುತ್ತೆ ಸರ್? ಅದು ಅವ್ರನ್ನ ಕೇಳಿಯಪ್ಪ. ಎಲ್ಲ ಬರ್ತಾ ಇರೋದು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದೀವಿ, ಡೆಲ್ಲಿಗೆ ಶಿಫ್ಟ್ ಆಗಿದೀವಿ ಅನ್ನೋ ಗೊತ್ತಿಲ್ಲ, ನೋಡೋಣ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.